ಇನ್ನು ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದ ಮತ ಕಳವು ಆಗಿದೆ ಅಂತ ನೇರವಾಗಿ ರಾಹುಲ್ ಗಾಂಧಿ ಅವರೇ ಆರೋಪವನ್ನ ಮಾಡಿದ್ರು. ಈ ಆರೋಪದ ವಿಚಾರವಾಗಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರೂ ಕೂಡ ದನಿಗೂಡಿಸಿದ್ರು. ಈಗ ಇದೇ ವಿಚಾರಕ್ಕೆ ಸಾಕಷ್ಟು ಪ್ರತಿಕ್ರಿಯೆಗಳು ಕೂಡ ಬರ್ತಾ ಇದೆ. ಪ್ರಮುಖವಾಗಿ ಕಾಂಗ್ರೆಸ್ ಆರೋಪವನ್ನ ಮಾಡ್ತಾ ಇದೆ, ಬಿಜೆಪಿ ಇದನ್ನ ಪ್ರಶ್ನೆ ಮಾಡ್ತಾ ಇದೆ. ಹಾಗಾದ್ರೆ ಕಾಂಗ್ರೆಸ್ಗೆ 136 ಸೀಟ್ ಬಂದಿದ್ದು ಹೇಗೆ ಅಂತ ಮರು ಪ್ರಶ್ನೆಯನ್ನ ಕೇಳ್ತಾ ಇದೆ. माननीय सदस्य, केंद्र सरकार द्वारा बिहार पैकेज के अंतर्गत कर्नाटक में हमने रिसर्च की है थोड़ी। कर्नाटक में हमने भयंकर चोरी पकड़ी है। मैं ब्लैक एंड व्हाइट में आपको दिखाऊंगा। हिंदुस्तान में इलेक्शन चोरी किए जा रहे हैं। ಅದರಲ್ಲೂ ನಗರ ಪ್ರದೇಶಗಳಲ್ಲಿ ಬಹಳಷ್ಟು ಒಟ್ಟು ಕಟ್ ಮಾಡಿದ್ದಾರೆ. ನೀವು ಅರ್ಜಿ ಸಲ್ಲಿಸಕ್ಕೆ 90 ದಿನ ಟೈಮ್ ಇರ್ತೈತಲ್ಲ, ಯಾಕೆ ಅರ್ಜಿ ಸಲ್ಲಿಸಲಿಲ್ಲ ಕೋರ್ಟ್ಗೆ? 136 ಸೀಟ್ MLA ಗೆದ್ದಿದ್ದಾರಲ್ಲ, ಇದೇ ನಮ್ಗೆ ಅನುಮಾನ. ಹೆಂಗ್ ಗೆದ್ರು ಇವರು? ಹಂಗಾರೆ ರೀ ಎಲೆಕ್ಷನ್ ಮಾಡ್ತೀರಾ? ರಾಜ್ಯ ರಾಜಕಾರಣದಲ್ಲಿ ಇವತ್ತು ಕೂಡ ಮತಪಟ್ಟಿಯ ಮಾತಿನ ಯುದ್ಧ ಜೋರಾಗಿ ನಡೆಯುತ್ತಿದೆ. ಕರ್ನಾಟಕದಲ್ಲಿ ಲೋಕಸಭೆ ಚುನಾವಣೆ ವೇಳೆ ದೊಡ್ಡ ಕಳ್ಳತನ ನಡೆದಿದೆ ಎಂದಿರೋ ರಾಹುಲ್ ಗಾಂಧಿ ಮಾತು ವಾಗ್ಯುದ್ಧಕ್ಕೆ ವೇದಿಕೆ ಹಾಕಿಕೊಟ್ಟಿದೆ. ಕಾಂಗ್ರೆಸ್ ನಾಯಕರು ಬಿಜೆಪಿ ಮೇಲೆ, ಬಿಜೆಪಿ ನಾಯಕರು ಕಾಂಗ್ರೆಸ್ ಮೇಲೆ ಆರೋಪಗಳ ಸುರಿಮಳೆಗೈತಿದ್ದಾರೆ. ಹಾಗಿದ್ರೆ ರಾಹುಲ್ ಗಾಂಧಿ ಮಾಡಿದ್ದ ಆರೋಪ ಏನಾಗಿತ್ತು ಅದನ್ನೇ ತೋರಿಸ್ತೀವಿ ನೋಡಿ. कर्नाटक में हमने रिसर्च की है थोड़ी। कर्नाटक में हमने भयंकर चोरी पकड़ी है। मैं ब्लैक एंड व्हाइट में आपको दिखाऊंगा। हिंदुस्तान में इलेक्शन चोरी किए जा रहे हैं। ಸಂಶೋಧನೆ ಮಾಡಿದ್ದೇವೆ, ದೊಡ್ಡ ಕಳ್ಳತನವೇ ಸಿಕ್ಕಿದೆ ಎಂದ ಇದೇ ಮಾತು ಸದ್ಯ ರಾಜಕೀಯ ವಲಯದಲ್ಲಿ ಚರ್ಚೆ ಹುಟ್ಟುಹಾಕಿದೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯ ಈ ಮಾತನ್ನ ರಾಜ್ಯ ಕೈಪಡೆಯು ಸಮರ್ಥಿಸಿಕೊಳ್ತಿದೆ. ರಾಗ ಬೆನ್ನಿಗೆ ನಿಂತ ಡಿಸಿಎಂ ಡಿಕೆ ಶಿವಕುಮಾರ್ ಆರೋಪಕ್ಕೆ ದೆಹಲಿಯಲ್ಲಿ ದಾಖಲೆ ಕೊಟ್ಟಿದ್ದೇವೆ ಎಂದಿದ್ದಾರೆ. ರಾಹುಲ್ ಗಾಂಧಿ ಅವರ ಸ್ಟೇಟ್ಮೆಂಟ್ ತಾವು ಕೊನೆಗೊಳಿಸಿದ್ರಿ ಸರ್, ದಾಖಲೆಗಳನ್ನ ಬಿಡುಗಡೆ ಮಾಡಿ ಅಂತ ಬಿಜೆಪಿ ಅವರು ಆಗ್ರಹಿಸ್ತಾರೆ ಸರ್. ಅಲ್ಲೇ ನಾವು ಡೆಲ್ಲಿಲೆಲ್ಲ ಏನೇನು ಬೇಕು ಕೊಟ್ಟಿದ್ದೀವಿ, ನಾವು ಮಾಡ್ತೀವಿ ನೋಡಿ. ಕನಕಪುರ ಬಂಡೆ ಮಾತ್ರವಲ್ಲ, ಸಹೋದರ ಡಿಕೆ ಸುರೇಶ್ ಕೂಡ ಅಣ್ಣನ ಮಾತಿಗೆ ಧ್ವನಿಗೂಡಿಸಿದ್ದಾರೆ. ಮತಪಟ್ಟಿ ಸಂಖ್ಯೆ ಏರಿಸಿದ್ದು, ಡಿಲೀಟ್ ಮಾಡಿದ್ದು ನೋಡಿದ್ದೇವೆ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಬೆಳಗಾವಿ ಸಾಹುಕಾರ ಸತೀಶ್ ಜಾರಕಿಹೊಳಿ ಬಿಹಾರದಲ್ಲೂ ಇದೇ ತರಹ ಮತಪಟ್ಟಿ ಗೋಲ್ಮಾಲ್ ನಡೀತಿರೋದಾಗಿ ಆರೋಪಿಸಿದ್ದಾರೆ. ಅದರಲ್ಲೂ ನಗರ ಪ್ರದೇಶಗಳಲ್ಲಿ ಸಾಕಷ್ಟು ಏರಿಳಿತಗಳು, ಮತಪಟ್ಟಿ ಸಂಖ್ಯೆ ಏರಿಸ್ತಕ್ಕಂಥದ್ದು, ಕಡಿಮೆ ಆಗ್ತಕ್ಕಂಥದ್ದು, ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು, ಇವೆಲ್ಲ ಕೂಡ ಗಮನಿಸಿದ್ದೇವೆ. ಮಹಾರಾಷ್ಟ್ರದಲ್ಲಿ ಆಗಿದೆ ಅಂತ ಹೇಳಿದ್ದಾರೆ. ಈಗಾಗಲೇ ಅದು ಚರ್ಚೆ ಇದೆ. ಸುಪ್ರೀಂ ಕೋರ್ಟ್ಗೆ ಬಿಹಾರದ ಚುನಾವಣೆ ಇದೇ ರೀತಿ ಮಾಡ್ತಿದ್ದಾರೆ. ಬಹಳಷ್ಟು ಒಟ್ಟು ಕಟ್ ಮಾಡಿದ್ದಾರೆ. ಸೊ ನ್ಯಾಯಾಲಯದಲ್ಲಿ, ಸುಪ್ರೀಂ ಕೋರ್ಟ್ದಲ್ಲಿ ಇದೆ. ಸೊ ಮಾಡಿದ್ದಾರೆ. ಮಹಾರಾಷ್ಟ್ರನೇ ಉದಾಹರಣೆ, ದೊಡ್ಡ ಉದಾಹರಣೆ. ಅಲ್ಲಿ ಸುಮಾರು ಲಕ್ಷಾಂತರನ್ನ ಸೇರಿಸುವಂತ ಪ್ರಯತ್ನ ಮಾಡಿದ್ರೆ, ಕೆಲವು ಕಡೆ ಡಿಲೀಟ್ ಮಾಡುವಂತ ಎರಡು ಕಡೆ ಆಗಿದೆ. ಕಾಂಗ್ರೆಸ್ ನಾಯಕರು ಮಾಡ್ತಿರೋ ಆರೋಪ ಬಿಜೆಪಿ ನಾಯಕರನ್ನ ಕೆರಳಿ ಕೆಂಡವಾಗುವಂತೆ ಮಾಡಿದೆ. ಕೈಪಡೆಗೆ ಆರ್ ಅಶೋಕ್ ತಮ್ಮದೇ ಧಾಟಿಯಲ್ಲಿ ತಿರುಗೇಟು ಕೊಟ್ಟಿದ್ದಾರೆ. ಕಾಂಗ್ರೆಸ್ 136 ಸೀಟ್ ಹೇಗೆ ಗೆಲ್ತು ಅನ್ನೋದೇ ನಮಗೆ ಅನುಮಾನ ಅನ್ನೋ ಮೂಲಕ ಅಶೋಕ್ ತಿರುಮಂತ್ರ ಹಾಕಿದ್ದಾರೆ. ಸಾಲದ್ದಕ್ಕೆ ಅಕ್ರಮ ನಡೆಸಿದ್ರೆ ಅರ್ಜಿ ಸಲ್ಲಿಸೋಕೆ 90 ದಿನದ ಕಾಲಾವಕಾಶ ಇತ್ತು, ನೀವ್ಯಾಕೆ ಅರ್ಜಿ ಸಲ್ಲಿಸಲಿಲ್ಲ ಅಂತ ಪ್ರಶ್ನೆಯನ್ನ ಕೈ ಮುಂದಿಟ್ಟಿದ್ದಾರೆ. ನಮಗೂ 136 ಸೀಟ್ ಗೆದ್ದಿದಾರಲ್ಲ, ನಮಗೂ ಈ 136 ಸೀಟ್ ಹೆಂಗ್ ಗೆದ್ರು ಅಂತ ನಮಗೂ ಅನುಮಾನ ಶುರು ಆಗ್ಬಿಟ್ಟಿದೆ. ಅಲ್ಲ, 136 ಸೀಟ್ MLA ಗೆದ್ದಿದಾರಲ್ಲ, ಇದೇ ನಮ್ಗೆ ಅನುಮಾನ. ಹೆಂಗ್ ಗೆದ್ರು ಇವರು ಏನೋ ಬೋಗಸ್ ಮಾಡಿದ್ದಾರೆ ಅಂತ ನಮಗೂ ಅನ್ಸ್ತೈತೆ. ಹಂಗಾರೆ ರೀ ಎಲೆಕ್ಷನ್ ಮಾಡ್ತೀರಾ? ಈಗ ಪ್ರೂವ್ ಔಟ್ ಇದೆಯಲ್ಲ, ಬಳ್ಳಾರಿ ಎಲೆಕ್ಷನ್, ಪಾರ್ಲಿಮೆಂಟ್ ಎಲೆಕ್ಷನ್ ಪ್ರೂವ್ ಆಗೌಟ್ ಇದೆಯಲ್ಲ. ED ಅವರು ಅರೆಸ್ಟ್ ಮಾಡಿದ್ದಾರೆ, ಜೈಲಿಗೆ ಹಾಕಿದ್ದಾರೆ, ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ, ಹಣ ಯಾರ್ಯಾರು ಜೋಬ್ಗೆ ಹೋಗಿದೆ ಎಲ್ಲ ಡೀಟೇಲ್ ED ಅವರು ಮಾಧ್ಯಮದಲ್ಲಿ ಬಿಡುಗಡೆ ಮಾಡಿದ್ದಾರೆ. ನೀವು ಅರ್ಜಿ ಸಲ್ಲಿಸಕ್ಕೆ 45 ದಿನ ಟೈಮ್ ಇದ್ದೇ ಇರ್ತೈತಲ್ಲ, 90 ಡೇಸ್, 90 ದಿನ ಟೈಮ್ ಇರ್ತೈತಲ್ಲ, ಯಾಕೆ ಅರ್ಜಿ ಸಲ್ಲಿಸಲಿಲ್ಲ ಕೋರ್ಟ್ಗೆ? ನ್ಯಾಯಸ್ಥಾನದ ಮೇಲೆ ಗೌರವ ಇದ್ದಿದ್ದಾರೆ ನೀವು. ಅರ್ಜಿ ಅಲ್ಲಾಗಲ್ಲ, ಯಾಕಂದ್ರೆ ಅಲ್ಲಿ ಚೀಮಾರಿ ಆಗ್ತಾರೆ ಇವರಿಗೆ. ಒಂದ್ ಕಡೆ ರಾಹುಲ್ ಗಾಂಧಿ ಹೊತ್ತಿಸಿದ ಕಿಡಿ ಜ್ವಾಲಾಗ್ನಿಯಾಗಿ ಉರಿಯುತ್ತಿದೆ. ಖುದ್ದು ಚುನಾವಣಾ ಆಯೋಗ ಅಂಕಿಅಂಶ ಬಿಡುಗಡೆ ಮಾಡಿ ಸ್ಪಷ್ಟನೆ ಕೊಟ್ಟಿದೆ. ಆದರೆ ಕಾಂಗ್ರೆಸ್ ಮಾತ್ರ ನಮ್ಮಲ್ಲಿ 100ಕ್ಕೆ 100% ಸಾಕ್ಷಿ ಇದೆ ಅಂತ ತನ್ನ ಆರೋಪವನ್ನ ಜೀವಂತವಿಟ್ಟಿದೆ. ಈ ನಡುವೆ ಕೇಸರಿ ಪಡೆ ಕಾಂಗ್ರೆಸ್ ರಾಜ್ಯದಲ್ಲಿ ಗೆದ್ದಿರೋದನ್ನೇ ತಿರುಗೇಟಾಗಿ ಬಳಸಿಕೊಳ್ತಿದೆ. ಪ್ರಸನ್ನ ಜೊತೆ ಕಿರಣ್ ಹಣಿಯಡ್ಕ, TV9 ಬೆಂಗಳೂರು.